ಹಾಯ್. ಗುಡ್ ಮಾರ್ನಿಂಗ್ ಎಲ್ರಿಗೂ. 2 ಗಂಟೆ ಆದರೂ ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಟ್ರೈ ಮಾಡಿದ್ರು ನಿದ್ದೆ ಬರ್ತಿದ್ದಿಲ್ಲ. ಸೊ ಏನು ಮಾಡೋದು ಅಂತ ಸಿಂಕಲ್ಲಿ ಪಾತ್ರೆಗಳು ಬಿದ್ದಿದ್ದು ವಾಶ್ ಮಾಡೋಣ ಅಂತ ಬಂದಿದ್ದೀನಿ. ಏಕೆಂದರೆ ನಿನ್ನೆಲ್ಲ ನಮ್ಮ ಮನೇಲಿ ನೀರೇ ಬಂದಿಲ್ಲ. ನೋಡಿ ಎಷ್ಟು ಬಂದಿದ್ದಾವೆ. ಈ ಟೈಮಲ್ಲಿ ಬರೀ ದೆವ್ವಗಳು ಮಾತ್ರ ಇದ್ದಿರುತ್ತೆ, ಮನುಷ್ಯರೆಲ್ಲ ಮಲಗಿರ್ತಾರಲ್ವ. ಸೊ ನಾನು ಕೂಡ ದೆವ್ವ ಅನಿಸುತ್ತೆ, ಅದಕ್ಕೆ ಇದ್ದೀವಿ. ಈಗ ನೋಡಿ ಒಂದು ಮ್ಯಾಜಿಕ್ ಮಾಡ್ತೀನಿ. ಈ ಪಾತ್ರೆ ವಾಶ್ ಮಾಡಿದಾಗ ಒಂದು ಥಾಟ್ ಬಂತು ನನಗೆ. ನಾವು ಪಾತ್ರೆ ವಾಶ್ ಮಾಡಿದಾಗ ಕಾಣಿಸ್ತಾ ಇರೋ ಸೋಪು, ಅಡುಗೆ ಮಾಡಿದಾಗ ಕಾಣಿಸ್ತಾ ಇರೋ ಕೂದಲು, ಊಟ ತಿನ್ನೋ ಟೈಮಲ್ಲಿ ಗಂಡಸರ ಕಣ್ಣಿಗೆ ಕಾಣಿಸುತ್ತಲ್ಲ, ಹೇಗೆ ನಿಮ್ಮ ಮನೆಯಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಆಗಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ನನಗೇನೋ ಗೊತ್ತಿಲ್ಲ, ಈ ಜಿರಳೆ ನೋಡಿದ್ರೆ ಸಾಕು ಸಾಯಿಸ್ಬಿಡ್ತೀನಿ. ಪಾಪ ಬದುಕೊಳ್ಳಿ ಅಂತ ಬಿಟ್ಟರೆ ಇಡೀ ಫ್ಯಾಮಿಲಿನೇ ಕರ್ಕೊಬಂದ್ಬಿಡುತ್ತೆ. ನನಗಂತೂ ಈ ಜೀವನವೇ ಬೇಸರವಾಗೋಗ್ಬಿಟ್ಟು. ಅಡಿಗೆ ಮನೆ ಕೆಲಸ ಮುಗೀತು ರಾತ್ರಿ 3 ಗಂಟೆಗೆ. ಮನೇಲಿ ನಾವೇನಾದರೂ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೆ ಕೂಡ ಹಂಗೆ ಮಲ್ಕೊಬಿಟ್ಟಿರುತ್ತೆ, ಗಬ್ಬಿಯಾಗಿ ಗಲೀಜಾಗಿ ಒಡ್ವಡಿಯಾಗಿ. ನಾವು ಅಷ್ಟೇ ಅಲ್ವಾ? ಬಟ್ಟೆ ಚೇಂಜ್ ಮಾಡಲ್ಲ, ಸ್ನಾನ ಮಾಡಲ್ಲ, ಒಡ್ವಡಿಯಾಗಿ ಕಪ್ಪಿಯಾಗಿರ್ತೀವಿ. ಸೊ ಮನೇನೂ ಕ್ಲೀನ್ ಮಾಡೋಕ್ಕೆ ಯಾರು ಇರಲ್ವಲ್ಲ, ಹಿಂಗಿರುತ್ತೆ ನೋಡಿ, ಗಲೀಜಾಗಿ. ಈ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ಪೆನ್ಸಿಲ್ಗಳು, ಬುಕ್ಗಳು ಎಲ್ಲಂದ್ರಲ್ಲೇ ನೋಡಿ, ಮನೆ ತುಂಬ ಅಳಿಸ್ಬಿಟ್ಟವ್ರೆ. ಒಟ್ಟಿನಲ್ಲಿ ಒಳಗಡೆ ಕೆಲಸ ಎಲ್ಲ ಮುಗೀತು, ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನು ಆಚೆ ಕಡೆ ಒಂದಿದೆ ಕ್ಲೀನ್ ಮಾಡೋದು. ಬಟ್ಟೆ ನೆನೆಸಿಟ್ಟಿದ್ದೀನಿ, ಬಟ್ಟೆ ವಾಶ್ ಮಾಡಬೇಕು. 1 ವಾರದಿಂದ ಹುಷಾರಿಲ್ಲ ಅಂತ ಮಲಗಿದ್ದೆ ನೋಡಿ, ಎಷ್ಟೊಂದು ಬಟ್ಟೆ ಇದೆ. ನೆನ್ನೆ ನೀರೇ ಬಂದಿಲ್ಲ ವಾಶ್ ಮಾಡೋಣ ಅಂತಂದರೆ. ನಾವು ಎತ್ತೋಳೋ ಅಷ್ಟರಲ್ಲೆಲ್ಲ ಖಾಲಿ ಮಾಡಿರ್ತಾರೆ ನೀರನ್ನ. ಸೊ ಅದಕ್ಕೆ ಇವತ್ತು ನಾನು ಬೇಗ ಎದ್ಬಿಟ್ಟು ಎಲ್ಲ ವಾಶ್ ಮಾಡ್ಕೊತೀನಿ. ಬಟ್ಟೆ ವಾಶ್ ಮಾಡಿದ್ದಾಯಿತು 4:30ಕ್ಕೆ. ಬೆಳಗ್ಗೆನೇ ಮಳೆ ಬರ್ತೈತೆ ನೋಡಿ ಗಾಯ್ಸ್. ನಾಯಿ ನಮ್ಮ ಮಾವ ಊರಿಂದ ಬಂದಿದ್ದಾರೆ, ಏನೇನೋ ತಂದಿದ್ದಾರೆ. ಬನ್ನಿ ನೋಡೋಣ ಏನೇನು ತಂದವ್ರೆ ಅಂತ. ಅವರ ಓಪನ್ ಸೆಸ್ವ ಓಯ್. ಬಾಳೆಹಣ್ಣು పచ్చైపోయింది. అదే దీనికే ఉంటుంది కదా, మిగతా దారాలు సెంటెన్స్ అంతా బాగానే ఉంది. ఇదేసి పెంచిపోయింది అవే మాకుంటుంది మాగే. నీడపంటే జనం జాస్తి ఉండాలంట తీసుకెళ్తారు.